ಶ್ರೀರಾಮನು, ಸರಿ, ನೀನು ಹೇಳುವುದು ನಿಜವಾದುದೇ. ನಾನು ಹೇಳಿದೆನಲ್ಲ, ನೀನು ನನ್ನಲ್ಲಿ ಅರ್ಪಿಸಿದ್ದು ತಾತ್ವಿಕವಾಗಿ ಪುಣ್ಯರೂಪದಿಂದ ನಿನ್ನನ್ನು ಸೇರಲೇಬೇಕು. ಅದನ್ನು ಪಡೆಯಲು ಇನ್ನೊಂದು ಜನ್ಮವೆಂದು ನಿನಗಿಲ್ಲ. ಆದುದರಿಂದ ಅದು ಇದೇ ಜನ್ಮದಲ್ಲಿ ನಿನಗೆ ಪ್ರಾಪ್ತಿಸಲೇಬೇಕು. ನಿನಗೆ ಪ್ರಾಪ್ತವಾದ ಅದನ್ನು ಪಡೆಯದಿರಲು ನಿನಗೂ ಕೊಡದಿರಲು ನನಗೂ ಅಧಿಕಾರವಿಲ್ಲ. ಧರ್ಮವನ್ನು ಉದ್ಧರಿಸುವ ನಾವು ಅದನ್ನು ಬಿಟ್ಟು ನಡೆಯುವುದು ಹೇಗೆ? ನೀನಾದರೂ ಅಷ್ಟೇ. ನನ್ನ ಆಶ್ರಯವನ್ನು ಬಯಸಿ ಪಡೆದದ್ದು ಧರ್ಮವೇ ಆಗಿರುವುದಾದರೆ ತತ್ಫಲವಾದ ಲಂಕಾರಾಜ್ಯದ ಪಟ್ಟವು ನಿನ್ನಿಂದ ಬೇರೆಯಾಗಲು ಸಾಧ್ಯವಿಲ್ಲ. ನಾನು ನನ್ನ ಸೀತೆಯನ್ನು ಅಪಹರಿಸಿರುವವನನ್ನು ಸಂಹರಿಸಬೇಕಷ್ಟೇ ಹೊರತು ಅಲ್ಲಿ ನನಗೆ ರಾಜ್ಯಕಾಮನೆ ಇರುವುದು ನನಗೂ ಹಿತವಲ್ಲ. ನೀನು ದೈವಭಕ್ತಿಯನ್ನು ಬೇಡಿದ್ದಕ್ಕೆ ಬ್ರಹ್ಮದೇವನು ಸ್ಥಿರಜೀವಿತ್ವವನ್ನೇ ಏಕೆ ಕೊಟ್ಟನು? ಅಂತಹವನೇ ಕಾಲಾಂತರದಲ್ಲಿ ಧರ್ಮವು ಸ್ಥಾಪಿತವಾಗುವ ರಾಜ್ಯದ ಅರಸನಾಗಬೇಕಂತಲೇ ಆಗಿರಬೇಕು. ಅಂತೆಯೇ ಸೂರ್ಯವಂಶೀಯರಾದ ನಾವು ನಿಮ್ಮದನ್ನು ಪಡೆಯ ಬಂದವರಲ್ಲ. ನಮ್ಮದನ್ನು ನಾವು, ನಿಮ್ಮದನ್ನು ನೀವು ಸರಿಯಾಗಿ ಹೊಂದಿರುವಂತೆ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ಮಾತ್ರ ಬಂದವನು. ವಿಭೀಷಣ, ನಿನ್ನ ಶ್ರೀರಾಮನ ಆಶ್ರಯದಲ್ಲಿ ನೀನು ಮೊದಲು ಪಡೆಯಲೇಬೇಕಾದುದು ನಿನ್ನ ರಾಜ್ಯದ ಪಟ್ಟಾಭಿಷೇಕವು ಎಂದು ಹೇಳಿ ನಗುತ್ತಾ ಲಕ್ಷ್ಮಣನನ್ನು ಸುಗ್ರೀವನನ್ನು ನೋಡಿದನು. ಲಕ್ಷ್ಮಣನು ಅಣ್ಣನ ಕೈಗೆ ಅವನ ಧನುಸ್ಸನ್ನಿತ್ತನು. ಸುಗ್ರೀವನು ತಾನೇ ಶ್ರೀರಾಮನ ಸಮ್ಮುಖದಲ್ಲಿ ಪೀಠವನ್ನು ತಂದಿತ್ತನು. ನೀಲನು ಸೈನ್ಯ ವ್ಯವಸ್ಥೆ ಮಾಡಿದನು. ಅಂಗದನು ಒತ್ತಿನಲ್ಲಿ ಉತ್ಸಾಹ ತುಂಬಿ ನಿಂತುಕೊಂಡನು. ಹಾಗೆಯೇ ಲಕ್ಷ್ಮಣನು ವಿಭೀಷಣನನ್ನು ಕೈ ಹಿಡಿದು ಪೀಠದಲ್ಲಿ ಕುಳ್ಳಿರಿಸಿದನು. ಅವನ ಅನುಚರರು ಅವನನ್ನು ಓಲೈಸಿ ನಿಂತುಕೊಳ್ಳಲು ಸುಗ್ರೀವನು ವಿನಂತಿಸಿದನು. ಶ್ರೀರಾಮನು ಎದ್ದು ನಿಂತು ಒಮ್ಮೆ ಸುತ್ತಲೂ ನೋಡಿ ತನ್ನ ಕೋದಂಡವನ್ನು ಜಯ ಹೊಡೆದನು. ಭೂಮಿ ಆಕಾಶಗಳು ಒಂದಾಗುವಂತೆ ಶಬ್ದವಾಯಿತು. ಹಾಗೆಯೇ ವಿಭೀಷಣನನ್ನು ನೋಡಿ ಹನುಮಂತನು ತಂದಿದ್ದ ನೀರನ್ನು ಲಕ್ಷ್ಮಣನ ಕೈಯಿಂದ ತೆಗೆದುಕೊಂಡು ನೆರೆದ ಆ ಮಹಾಕಪಿಸ್ತೋಮವನ್ನೆಲ್ಲ ನೋಡಿ, ವಾನರ ವೀರರೇ, ಶರಣಾಗಿ ಬಂದ ನಮ್ಮ ವಿಭೀಷಣನು ಇದೋ ಈ ಮುಹೂರ್ತದಿಂದಲೇ ಇನ್ನು ಲಂಕೇಶ್ವರನು. ಅದನ್ನು ವಿರೋಧಿಸಬಹುದಾದ ಎಲ್ಲ ದುಷ್ಟಶಕ್ತಿಗಳು ದುಷ್ಟ ರಾವಣನಂತೆಯೇ ಧ್ವಂಸವಾಗಬಲ್ಲವು. ನಿಮ್ಮೆಲ್ಲರ ಸಮಕ್ಷ ಪವಿತ್ರವಾದ ಗಗನಸಾಗರಗಳನ್ನು ಕಣ್ಣು ತುಂಬಿ ನೋಡುತ್ತಾ ಮಹೇಂದ್ರ ಪರ್ವತದ ಈ ಸಾನು ಪ್ರದೇಶದಲ್ಲಿ ಇಂದ್ರಾದಿಗಳು ಮೆಚ್ಚುವಂತೆ ಸ್ವಯಂ ಧರ್ಮದೇವತೆಯೇ ಆನಂದ ಹೊಂದುವಂತೆ ಇದೋ ದಾಶರಥಿಯಾದ ಶ್ರೀರಾಮನು ಮುಂದೆ ರಾವಣನನ್ನು ಸಂಹಾರ ಮಾಡುವ ಭರವಸೆಯೊಂದಿಗೆ ಈಗಲೇ ಈ ಮೇಲಿನ ಲಂಕಾ ರಾಜ್ಯದ ಅರಸುಪಟ್ಟವನ್ನು ಈ ವಿಭೀಷಣನಿಗೆ ಹೊಂದಿಸಿಕೊಡತಕ್ಕವನು. ನೊಂದ ಲಂಕೆಯ ಸದ್ಧರ್ಮ ನಿರತರು ಸಂತಸಗೊಳ್ಳಲಿ ಎಂದು ಕೈ ಎತ್ತಿದ್ದ ನೀರನ್ನು ಮತ್ತೆ ಲಕ್ಷ್ಮಣನ ಕೈಯಲ್ಲಿತ್ತನು. ಅದನ್ನೆರಡೂ ಕೈಯಲ್ಲಿ ಹಿಡಿದು ಲಕ್ಷ್ಮಣನು ಕ್ರಮದಂತೆ ಪೀಠಸ್ಥನಾದ ವಿಭೀಷಣನಿಗೆ ಅಭಿಷೇಕ ಮಾಡಿದನು. ಸುಗ್ರೀವನು ನಳನು ತಂದಿದ್ದ ಒಂದು ಗದೆಯನ್ನು ಕಾಣಿಕೆಯಾಗಿ ವಿಭೀಷಣನಿಗಿತ್ತು ಗೌರವಿಸಿದನು. ಹಾಗೆಯೇ ಸಮಸ್ತರು ಏಕಕಂಠದಿಂದ ಲಂಕೆಯ ಧರ್ಮಸಿಂಹಾಸನಕ್ಕೆ ಜಯವಾಗಲಿ ಎಂದು ಉದ್ಘೋಷಿಸಿದರು. ವಿಭೀಷಣನಿಗೆ ಏನು ಮಾಡಬೇಕೆಂಬುದೇ ತೋರಲಿಲ್ಲ. ಆದರೂ ಎದ್ದು ಕೈಜೋಡಿಸಿಕೊಂಡು, ಶ್ರೀರಾಮನಿಂದ ಅನುಗ್ರಹಿತನಾದ ನಾನು ಲಂಕಾಭಿಷೇಕದಿಂದ ಧರ್ಮಯುಕ್ತವಾಗಿ ಅದನ್ನಾಳುವ ಹೊಣೆಯನ್ನು ಹೊತ್ತು ಈಗ ಅದರಿಂದಲೇ ಮತ್ತೆ ಬಂಧಿತನಾದೆನು. ಪ್ರಭುವಿನ ಸೇವೆ ಇದೆಂದು ಅತ್ಯಂತ ಭಕ್ತಿಯಿಂದ ಕೈಕೊಂಡ ಕಾರ್ಯವಿದನ್ನು ಪೂರೈಸಿಕೊಡಲು ಶ್ರೀರಾಮನೇ ಸರ್ವಶಕ್ತಿಯನ್ನಿತ್ತು ಪೂರ್ಣಾನುಗ್ರಹವನ್ನು ಕರುಣಿಸಲೆಂದು ಪ್ರಾರ್ಥಿಸಿ ಆ ಮಹಾನುಭಾವನಿಗೆ ಸರಿಯಾಗಿ ಅವನಿಂದಲೇ ಕೊಡಲ್ಪಟ್ಟ ರಾಜ್ಯವನ್ನಾಳಿ ಆ ಮೂಲಕ ಧರ್ಮದ ಸೇವೆ ಮಾಡುವುದೇ ನನ್ನ ವ್ರತವಾಗಿರಲಿ ಎಂದು ಈ ದಿವ್ಯ ಸನ್ನಿಧಿಯಲ್ಲಿ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತೇನೆ ಎಂದು ಎಲ್ಲರಿಗೂ ಕೈ ಮುಗಿದು ಕೆಳಗಿಳಿದು ಶ್ರೀರಾಮನ ಪಾದಗಳನ್ನು ಹಿಡಿದು ವಂದಿಸಿ ತನ್ನ ಕಣ್ಣೀರಿನಿಂದಲೇ ಅವುಗಳನ್ನು ತೊಳೆದು ಬಿಟ್ಟನು. ವಿಭೀಷಣನ ಅನುಚರರು ಈ ಲೋಕದಲ್ಲಿಯೇ ತಾವಿಲ್ಲ ಎನ್ನುವಷ್ಟು ಮೈಮೆರೆತರೆ ಕಪಿವೀರರು ಹಾರಿ ಕುಪ್ಪಳಿಸುತ್ತಾ ಅದನ್ನೇ ವ್ಯಕ್ತಪಡಿಸುತ್ತಿದ್ದರು. ಸಾಗರವು ಹುಚ್ಚೆದ್ದು ನರ್ತಿಸಿತು. ಮಹೇಂದ್ರ ಪರ್ವತವು ತಂಗಾಳಿಯಿಂದ ತಲೆದೂಗುವ ವೃಕ್ಷರಾಜಿಯ ಮೂಲಕ ತನ್ನ ಸಂತಸವನ್ನಲ್ಲಿ ಸೂಚಿಸಿತು. ನೀಲಗಗನವು ರಾಮರೂಪದಿಂದ ವಿಭೀಷಣನನ್ನು ತಳ್ಕಿಸಿದಂತೆ ವಿಭೀಷಣನೆತ್ತಿ ಆಧರಿಸಿಕೊಂಡ ಶ್ರೀರಾಮನು ಗಗನಾಂಗಣದ ಚಂದ್ರಬಿಂಬದಂತೆ ಮಂದಹಾಸವನ್ನು ಬೀರುತ್ತಾ
ವಿಭೀಷಣನನ್ನಪ್ಪಿ ಪರಿಶೋಭಿಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.